ಎಲ್ರಿಗೂ ಹಾಗೆಯೇ ವಿಶ್ವ ಪತ್ರಿಕೋದ್ಯಮದ ಬಗ್ಗೆಯೂ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಇವತ್ತು ನಾವು ಬಂದಿದ್ದೇವೆ ಬೆಂಗಳೂರು ಪ್ರೆಸ್ ಕ್ಲಬ್ ಆವರಣಕ್ಕೆ. ಅನೇಕ ಪತ್ರಕರ್ತರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತುಕತೆ ಆಡ್ತಾ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಪತ್ರಿಕೆಗಳು ನಮಗೆಲ್ಲ ಪರಿಚಿತವಾಗಿರುವಂಥದ್ದು. ಈಗ ಕರ್ನಾಟಕದಲ್ಲಿ ಪತ್ರಿಕೆ ಎಲ್ಲಿ ಮುದ್ರಣವಾಗುತ್ತೆ, ಎಲ್ಲಿ ವಿತರಣೆಯಾಗುತ್ತೆ ಅದು ಬಹಳ ಮುಖ್ಯವಾದದ್ದು. ಬೆಂಗಳೂರಲ್ಲಿ ಮುದ್ರಣ ಆಗುವ ಹಾಗೆ ಏಕಕಾಲದಲ್ಲಿ ಕರ್ನಾಟಕದ ಬೇರೆ ಬೇರೆ ನಗರಗಳು, ಹಾಸನ ಆಗಿರ್ಬೋದು, ಚಿಕ್ಕಮಗಳೂರು ಆಗಿರ್ಬೋದು, ಮಂಗಳೂರು ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಹೀಗೆ ಹಲವು ಕಡೆ ಮುದ್ರಣ ಆಗಿ ಆಯಾ ಪ್ರದೇಶದಲ್ಲಿ ಆಗಬೇಕಾಗುತ್ತೆ. ಇದನ್ನು ಸ್ವಲ್ಪ ಮಟ್ಟಿಗೆ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಈ ಪತ್ರಿಕೆ ಕೊಡ್ತಾ ಇದೆ. ಈ ಪತ್ರಿಕೆ ಬಗ್ಗೆ ಹೆಚ್ಚು ತಿಳ್ಕೊಳ್ಳೋಣ. ನಮಸ್ಕಾರಮ್ಮ. ನಮಸ್ತೆ ಸರ್. ತಮ್ಮ ಹೆಸರು? ನನ್ನ ಹೆಸರು ಬಿಂದು ಬೋಸಮ್ಮ ಅಂತ. ಪ್ರೆಸೆಂಟ್ ನಾನು ಪ್ರಗತಿ ಟಿವಿ ಪ್ರಜಾಪ್ರಗತಿ ರಿಪೋರ್ಟರ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ ಬೆಂಗಳೂರಲ್ಲಿ. ಈಗ ಒಂದು ಸಣ್ಣ ಪೀಠಿಕೆ ಕೊಟ್ಟೆ. ಪೇಪರು ಮುದ್ರಣ ಮಾಧ್ಯಮದ ಪೇಪರು ಇದೆ, ಈ ಪೇಪರು ಅಂತ ಹೇಳ್ತಾರೆ. ಈ ಪೇಪರು ಈ ಮುದ್ರಣ ಪೇಪರ್ಗೂ ಏನು ವ್ಯತ್ಯಾಸ ಅಮ್ಮ? ಎಸ್ ಸರ್, ಈ ಪೇಪರ್ನ ಮೊದಲನೇದಾಗಿ ಹೇಳ್ತೀನಿ. ತದಾದ ನಂತರ ಮುದ್ರಣ ಮಾಧ್ಯಮ ಪ್ರಿಂಟ್ ಆಗೋ ಪತ್ರಿಕೆ ಬಗ್ಗೆ ಹೇಳ್ತಾ ಹೋಗ್ತೀನಿ. ಏನು ಗೊತ್ತಾ, ಈ ಪೇಪರ್ ಅಂದರೆ ಈಗ ಈ ಪೇಪರು ನಮ್ಮದು ಈಗ ಪ್ರೆಸೆಂಟ್ ನಮ್ಮದು ಪ್ರಜಾಪ್ರಗತಿ ಪತ್ರಿಕೆ ಇದೆ ಅಂದರೆ ನಮ್ಮದು ಈ ಪೇಪರು ಇದೆ, ಪ್ರಿಂಟ್ ಪೇಪರು ಇದೆ. ಈ ಪೇಪರಲ್ಲೂ ಏನು ಸುದ್ದಿ ಇರುತ್ತೋ ಅದೇ ಪ್ರಿಂಟಲ್ಲೂ ಇರುತ್ತೆ, ಪ್ರಿಂಟಲ್ಲಿ ಏನಿರುತ್ತೋ ಈ ಪೇಪರಲ್ಲೂ ಇರುತ್ತೆ. ಸುದ್ದಿ ಮಾತ್ರ ಆವತ್ತಿನ ಸುದ್ದಿ ಅಪ್ಡೇಟ್ ಎಲ್ಲ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ ಯುಗ, ಟೆಕ್ನಾಲಜಿ ಮುಂದುವರಿತಾ ಇದೆ. ಆದರೆ ಈಗ ಓದುವರ ಸಂಖ್ಯೆ ಸಹ ಅಪ್ಡೇಟ್ ಆಗ್ತಾ ಇದ್ದಾರೆ. ಪ್ರಿಂಟ್ ಆಗಿರೋ ಪತ್ರಿಕೆ ಬೇಕು ಅಂದರೆ ನಾವು ಸಿಟಿಗೆ ಬರಬೇಕು. ಎಲ್ಲೋ ಒಂದು ಎಕ್ಸಾಂಪಲ್ ಕೊಡ್ತೀನಿ ಸರ್. ಈಗ ನಮ್ಮೂರು ಬೋಸದೇವರಟ್ಟಿ ಅಂತ, ನಮ್ಮದು ಚಿತ್ರದುರ್ಗ ಡಿಸ್ಟಿಕ್ಕು, ಬೆಂಗಳೂರಲ್ಲಿ ಒಂದು ಪತ್ರಿಕೆ ಸ್ಟಾರ್ಟ್ ಆಗುತ್ತೆ ಸರ್. ಎಕ್ಸಾಂಪಲ್ ಈಗ ನಮ್ಮ ಪ್ರಜಾಪ್ರಗತಿನೇ ಅಂತ ತಿಳ್ಕೊಳ್ಳಿ. ಬಟ್ ಈ ಪತ್ರಿಕೆನ ಇವತ್ತಿಂದು ಅಲ್ಲಿಗೆ ತಲುಪೋದು ತುಂಬ ಕಷ್ಟ ಆಗುತ್ತೆ ಸರ್. ನಾವು ಇಲ್ಲಿಗೆ ಬಂದು ತಗೊಂಡು ಹೋಗೋದಕ್ಕೆ ಆಗೋದಿಲ್ಲ. ಹಾಗೆ ಈ ಪೇಪರ್ ಇಂದರೆ ನಾವು ಅಲ್ಲೇ ಕೂತ್ಕೊಂಡು ಮೊಬೈಲಲ್ಲಿ, ಸಿಸ್ಟಮಲ್ಲಿ, ಒಟ್ಟು ಇಂಟರ್ನೆಟ್ ಇರುವ ಜಾಗದಲ್ಲಿ ನಾವು ಕಣ್ಮುಂದೆನೇ ಆ ಒಂದು ಸುದ್ದಿಯನ್ನು ನೋಡ್ಬೋದು. ಬಟ್ ಅಂದರೆ ಹಳ್ಳಿಗಳಲ್ಲೂ ಓದ್ಬೋದು, ಹೊರ ದೇಶಗಳಲ್ಲೂ ಓದ್ಬೋದು, ಎಲ್ಲ ಒಂದು ಔಟ್ ಆಫ್ ಕಂಟ್ರಿಗಳಲ್ಲೂ ಸಹ ಈ ಪೇಪರ್ನ ಓದ್ಬೋದು ಸರ್. ನಾವು ಕಾರ್ಯಕ್ರಮ ಮಾಡಿದ್ವಿ, ನಮ್ಮ ಕಾರ್ಯಕ್ರಮವನ್ನು ಬೆಂಗಳೂರಲ್ಲೇ ಮಾಡಿದ್ವಿ, ಬೆಂಗಳೂರಿಗೆ ಬಂದು ತಗೊಂಡು ಓದಬೇಕು ಅಂತಿಲ್ಲ. ಸುದ್ದಿ ಪ್ರಕಟ ಆಗಿದೆ ಅಂದರೆ ನಾವು ಅಮೆರಿಕದಲ್ಲಿದ್ರೂ ವೆಬ್ಸೈಟಲ್ಲಿ ಚೆಕ್ ಮಾಡಿ ಓದ್ಬೋದು ಸರ್. ಈ ಪೇಪರು ಪ್ರಿಂಟ್ ಮುದ್ರಣ ಮಾಧ್ಯಮ ಅಂತ ಬಂದಾಗ ಅದು ಪತ್ರಿಕೆ ಪ್ರಿಂಟ್ ಆಗಿರೋದನ್ನ ನಾವೇ ಬಂದು ತಗೊಂಡು ಓದಬೇಕು ಸರ್. ತುಂಬ ಸಂತೋಷಮ್ಮ. ಕಂಪಿಸಿದ ದ್ವೀಪ, ಶಶಿಧರ ವಿಶ್ವಾಮಿತ್ರ ಬರೆದಂಥ ಪುಸ್ತಕ ತಮಗೆ ಕೊಡ್ತಾ ಇದ್ದೇವೆ, ದಯವಿಟ್ಟು ಸ್ವೀಕರಿಸಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ತುಂಬ ಸಂತೋಷ, ಧನ್ಯವಾದಗಳು.